ಎಲ್ಲರಿಗೂ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾನು ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಓಪನ್ ಮಾಡಿದ್ದೀನಿ. ನಿಮ್ಮ ಎಲ್ಲರ ಸಹಾಯ ಸಹಕಾರದಿಂದ ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ ಅಂತ ಆಶೀರ್ವಾದ ಮಾಡಿ. ಪೂಜೆ ಪುನಸ್ಕಾರ ಯಾವ ಥರ ನಡ್ಕೋಬೇಕು, ಏನು ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನನಗೆ ವಸಂತ ವಿಜಯ್ ಮಹಾರಾಜಿ ಗುರೂಜಿ ಹೇಳಿದ್ದನ್ನು ನಾನು ಮಾಡಿ ನಾನು ಸಕ್ಸಸ್ಸು ನನಗೆ ಒಳ್ಳೆಯದಾದಮೇಲೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ಕೊಡ್ತಿದ್ದೀನಿ. ನಿಮಗೆ ಒಳ್ಳೆಯದಾದಮೇಲೆ ಕಾಮೆಂಟ್ ಮಾಡಿ. ಇವತ್ತಿನ ಯುಗಾದಿಯ ತಂತ್ರವನ್ನು ಹೇಳ್ಕೊಡ್ತೀನಿ. ಇದನ್ನು ಮಾಡೋದ್ರಿಂದ ಇವತ್ತಿನಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. 9 ದಿನ ನವರಾತ್ರಿ ಇರುತ್ತೆ. ಇವತ್ತು ಯುಗಾದಿಯ ತಂತ್ರವನ್ನು ಎಲ್ಲರೂ ಹೇಳ್ಕೊಡ್ತೀನಿ. ಇದನ್ನು ಮಾಡೋದ್ರಿಂದ ನಿಮ್ಮ ಮನದ ಇಷ್ಟಾರ್ಥ ನೆರವೇರುತ್ತೆ. ಇವತ್ತು ನವರಾತ್ರಿಯ ಮೊದಲ ದಿನ. 9 ದಿನ ಈ ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಮನದ ಇಷ್ಟಾರ್ಥ ಆದಷ್ಟು ಬೇಗ ನೆರವೇರುತ್ತೆ. ಮೊದಲು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು. ಆಮೇಲೆ ಗ್ರೀನ್ ಪೆನ್ ಬೇಕು. ಆಮೇಲೆ ಪಟಗ. ಇದು ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದಕ್ಕೆ ಪಟಗ, ಸ್ಫಟಿಕ ಅಂತ ಹೇಳ್ತಾರೆ. ಹಾಗೂ ಮತ್ತು ಪಚ್ಚ ಕರ್ಪೂರ, ಇದು ಪೂಜಾ ಅಂಗಡಿ ಗ್ರಂಥಿಗೆಗಳಲ್ಲಿ ಸಿಗುತ್ತೆ. ಇದು ಬೇಕು. ಇವು 4 ನಮ್ಮ ಹತ್ರ ಇದ್ದರೆ ಇದರಿಂದ ನಾವು ಈ ತಂತ್ರವನ್ನು ಮಾಡ್ಕೋಬೋದು. ಮೊದಲಿಗೆ ನಿಮ್ಮ ಮನದ ಇಷ್ಟಾರ್ಥವನ್ನು ಈ ಗ್ರೀನ್ ಪೆನ್ನಿಂದ ಬರೆದುಕೊಳ್ಳಬೇಕು. ನಿಮ್ಮ ಮನದ ಇಷ್ಟಾರ್ಥ ಏನಿರುತ್ತೆ ಈ ಬಿಳಿ ಹಾಳೆಯೊಳಗೆ ಬರ್ಕೋಬೇಕು ಏನಿದೆ ಅದನ್ನು. ಆಮೇಲೆ ಈ ಪಟಗವನ್ನು ಈ ಹಾಳೆಯೊಳಗೆ ನಿಮ್ಮ ಮನದ ಇಷ್ಟಾರ್ಥ ಏನು ಬರೆದಿರ್ತೀರಲ್ಲ ಅದರ ಮೇಲೆ ಇಡಬೇಕು. ಹಾಗೂ ಈ ಪಚ್ಚ ಕರ್ಪೂರವನ್ನು ಅದರ ಮೇಲೆ ಇಡಬೇಕು. ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ನಿಮ್ಮ ಮನದಿಷ್ಟಾರ್ಥ ಇದರೊಳಗೆ ಏನು ಬರೆದಿರ್ತೀರಲ್ಲ ಅದನ್ನೇ ಹೊಳ್ಳಿ ಅಫರ್ಮೇಷನ್ 108 ಸಲ ಮಾಡಬೇಕು. ಬೆಳಗ್ಗೆ ಆದರೂ ಮಾಡಿ, ಸಾಯಂಕಾಲ ಆದರೂ ಮಾಡಿ. 9 ದಿನ ಇದನ್ನು ಮಾಡಿ ದೇವ್ರ ಮನೆಯಲ್ಲಿಟ್ಟು 9 ದಿನ ಈ ಥರ ಮಾಡಬೇಕು. ಅಫರ್ಮೇಷನ್ ಇದರೊಳಗೆ ಏನು ಇಷ್ಟಾರ್ಥ ಬರೆದಿರ್ತೀರೋ ಅದನ್ನೇ 9 ದಿನನೂ ಹೇಳ್ಕೋಬೇಕು. ನಿಮ್ಮ ಮನದಿಷ್ಟಾರ್ಥ ನೆರವೇರಿದ ಮೇಲೆ ಅದು ಹುಣ್ಣಿಮೆ ಬಂದರೆ ಹುಣ್ಣಿಮೆ, ಆಮೇಲೆ ಅಮಾವಾಸ್ಯೆ ಬಂದರೆ ಅಮಾವಾಸ್ಯೆ ದಿನ ನೀರಿಗೆ ಬಿಟ್ಬಿಡಬೇಕು. ನೀವು 5 ದಿನ ಮುಟ್ಟಾದಾಗ ಇದನ್ನು ಮುಟ್ಟಬಾರ್ದು, ದೇವ್ರ ಮನೆಯಲ್ಲೇ ಇಡಬೇಕು. ಅದು ಮುಗಿದ ಮೇಲೆ ಮತ್ತೆ ಹೇಳ್ಕೋಬೇಕು. ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನದ ಇಷ್ಟಾರ್ಥ ನೆರವೇರುತ್ತೆ. ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಸಾಯಂಕಾಲದಲ್ಲಿ ಏನು ಮಾಡೋದ್ರಿಂದ ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ, ನಮಗೆ ಯಾವುದಕ್ಕೂ ಕೊರತೆ ಆಗಲ್ಲ, ಅದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೋಡಿ.